Hello everyone, welcome back to Kirtupriya Vlogs. ಸೊ ಇವತ್ತು ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿ ಒನ್. ಸೊ ನೈಟ್ ಪಾರ್ಟಿಗೆ ಅಡುಗೆ ಮಾಡಬೇಕಿತ್ತು. ಸೊ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಿದ್ವಿ, ಬೆಳ್ಳುಳ್ಳಿ ಬಿಡಿಸಿದ್ವಿ, ಶುಂಠಿನೂ ಇಟ್ಕೊಂಡಿದ್ವಿ, ತರಕಾರಿನೂ ಕಟ್ ಮಾಡಿದ್ವಿ. ಸೊ ಈಗ ಅಡುಗೆ ಮಾಡೋದು. ನಾವು ಈಗ ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಸೊ ಚಿಕನ್ ಗ್ರೇವಿ ಮಾಡೋದು ಬಂದು ನಾನು ಚಿಕನ್ನ ನೀಟಾಗಿ ಫಸ್ಟೇ ತೊಳೆದಿಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಒಂದು ದೊಡ್ಡ ತಪ್ಪಲೆಯಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ದೊಡ್ಡ ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡ್ವಿ. ಅದಾದಮೇಲೆ ಕರ್ಬೇವು ಒಂದು ಸ್ವಲ್ಪ ಹಾಕಿದ್ವಿ. ಟಿಂಕು ಅಡುಗೆ ಮಾಡ್ತೀನಿ ಅಂತ ಬಂದಳು, ಅವಳೇ ಅಡುಗೆ ಮಾಡ್ತಿದ್ಲು. ಅದಾದಮೇಲೆ ಕೈ ಸುರ್ಕೊಂಡ್ರೆ ಯಾಕೆ ಅಂದ್ಬಿಟ್ಟು ವಾಪಸ್ ಕಳಿಸಿದ್ವಿ. ಸೊ ಸೀರಿಯಸ್ಸಾಗಿ ಬಂದರೆ ಟೊಮ್ಯಾಟೊನ ಹಾಕ್ಕೊತಿದ್ದೀವಿ. ನೆಕ್ಸ್ಟು ಅದು ಬೇಯ್ತಾ ಇರಬೇಕಾದ್ರೆ ನಾವು ಜಾರಲ್ಲೇ ಹಾಗೆಯೇ ಒಂದು ಬೌಲಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಇಟ್ಕೊಂಡಿದ್ದೀವಿ. 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ತೊಗೊಂಡಿದ್ದೀನಿ. ಜೊತೆಗೆ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಅದನ್ನ ಚೆನ್ನಾಗಿ ರುಬ್ಬಿದ್ದೀವಿ ಮಸಾಲ. ಆ ಮಸಾಲ ರೆಡಿ ಆದಮೇಲೆ ಆ ಬಾಣಲಿಗೆ ಹಾಕ್ಕೊಂಡು ತಪ್ಪಲೆಗೆ ನೀಟಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಚಿಕನ್ನ ಹಾಕ್ಕೊತಿದ್ದೀನಿ. ಸೊ ಮಸಾಲ ಹಾಕಿದಾಗೇ ನಾವು ಉಪ್ಪನ್ನು ಹಾಕಿದ್ವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನ್ಯೂ ಇಯರ್ ಪಾರ್ಟಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಚಿಕನ್ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀವಿ. ಸೊ ನೀಟಾಗಿ ಹಾಕಿ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಆಗ ಕಲರ್ ಕೂಡ ಬರುತ್ತೆ, ಮಸಾಲದು ಕಲರು. ಹಾಗೆ ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕಬೇಕು, ಲೆಕ್ಕ ಏನಕ್ಕೆ ಅಂದರೆ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಾವು ಪಕ್ಕದಲ್ಲೇ ಹಂಗೆ ಸ್ವಲ್ಪ ಪೆಪ್ಪರ್ ಡ್ರೈ ಥರ ಮಾಡ್ಕೊಂಡಿದ್ವಿ, ಗಸಿಬೇಕು ಅಂತ. ಅದಾದಮೇಲೆ ನೈಟು ಹೊರಗಡೆ ಸಾಮಾನು ತರೋಕ್ಕೆ ಅಂತ ಹೊರಟ್ವಿ. ಸೊ ಅಲ್ಲಿ ಪ್ಲೇಟ್ಸು, ಸೌತೆಕಾಯಿ ಮತ್ತು ಪೆಪ್ಸಿ ಎಲ್ಲ ತೊಗೊಂಡ್ವಿ. ಸೊ ಜೊತೆಗೆ ಚಿಪ್ಸ್ ಕೂಡ ತೊಗೊಂಡು ಬಂದ್ವಿ. ಅದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡ್ಕೊಂಡಿವಿ ನಾವು ಜಾಸ್ತಿ ಕ್ವಾಂಟಿಟಿಲಿ. ಬೇರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಅದಾದಮೇಲೆ ಚಿಕನ್ ಸಾಂಬಾರು ಮಾಡಿದ್ವಿ. ಚಿಕನ್ ಸಾಂಬಾರು ರೆಡಿ ಆಯಿತು. ನೋಡಿ, ಚಿಕನ್ ಸಾಂಬಾರು ಬಂದು ಫೈನಲಿ ಈ ಥರ ಬಂದಿದೆ. ನೆಕ್ಸ್ಟ್ ಬಂದು ಚಿಕನ್ ಗ್ರೇವಿ ಫೈನಲಿ ಈ ಥರ ಬಂದಿದೆ, ಅವಾಗ ಮಾಡಿದ್ದು. ಅದಾದಮೇಲೆ ಎಲ್ಲ ಚಿಕನ್ ಆಯಿತು. ಸೊ ಮಟನ್ ಐಟಮ್ ಏನು ಅಂದರೆ ಗೋಟಿ ಗೋಜ್ ಮಾಡಿದ್ವಿ. ಟೇಸ್ಟ್ ಅಂತೂ ಎಲ್ಲ ಚೆನ್ನಾಗೇ ಇತ್ತು. ನೆಕ್ಸ್ಟು ಎಲ್ಲ ಮುಗಿಸಿ ಅಡುಗೆ ಎಲ್ಲ ನೆಕ್ಸ್ಟ್ ಪಾರ್ಟಿ. ಸೊ ನಾನು ಇದನ್ನೇ ಕುಂದಿದ್ದು. ನೈಟ್ 12 ಗಂಟೆಗೆ ಸ್ವೀಟ್ ತಿಂದ್ಕೊಂಡು ನ್ಯೂ ಇಯರ್ದು ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಸ್ನಾನ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೊರಟ್ವಿ. ನಂದಿಗೆ ಟಿಂಕು ಕೂಡ ಅಡ್ಡ ಬೀಳ್ತಿದ್ದಾಳೆ. ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸುತ್ತಮುತ್ತ ಇದ್ದಿದ್ದು ಎಲ್ಲ ದೇವಸ್ಥಾನಗಳಿಗೂ ಒಂದೊಂದು ವಿಸಿಟ್ ಹಾಕಿ ಬಂದ್ವಿ. ಸೊ ಹಾಗೆ ಬರ್ತಾ ಕಾಳಿ ದೇವಸ್ಥಾನಕ್ಕೂ ಹೋಗಿ ವಾಪಸ್ ಮನೆಗೆ ಅಂತ ಬಂದ್ವಿ. ಸಂಜೆ ಮನೆಗೆ ಬಂದ್ವಿ. ಸೊ ಎಲ್ಲ ಹೊರಗಡೆ ಹಾಗೆ ಸುಮ್ಮನೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಮೂವಿ ನೋಡೋಣ ಅಂತ ಹೊರಟ್ವಿ. ಮೂವಿ ಬಂದು ನಾವು ಗೋಪಾಲನ್ ಆರ್ಕೇಡ್ಗೆ ಹೋಗಿದ್ವಿ. ನಾವು ಹೋಗಿದ್ದ ಮೂವಿ ಬಂದು UI. ಸೊ ಮೂವಿ ಓಕೆನೇ, ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಗುಡ್. ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಮೂವಿ ಇದು. ನೆಕ್ಸ್ಟ್ ಮೂವಿ ಎಲ್ಲ ಮುಗೀತು, ವಾಪಸ್ ಮನೆಗೆ ಅಂತ ಬಂದ್ವಿ. ಮನೆಗೆ ಹೋದ್ಮೇಲೆ ಮತ್ತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು ಅಂತ ವಾಪಸ್ ಹೋದ್ವಿ. ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ಮನೆಗೆ. ಸೊ ನಾನು ಮ್ಯಾಂಗೋ ಐಸ್ ಕ್ರೀಮ್ ತಿಂದೆ, ತುಂಬ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.